ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ. ಯಾವ ಉದ್ದೇಶದಿಂದ ಈ ಒಂದು ದಿನನ ಆಚರಿಸ್ತೀವಿ, ಮತ್ತು HIV ಅಂತಂದರೆ ಏನು, ಇದು ಹೇಗೆ ಹರಡುತ್ತೆ, ಹೇಗೆ ಹರಡೋದಿಲ್ಲ, ನಾವು ಹರಡದಂತೆ ತಡಿಬೇಕಂದ್ರೆ ಏನೇನೆಲ್ಲ ಮಾಡಬೇಕು, ಮತ್ತು ಈ ಒಂದು HIV ಮತ್ತು ಏಡ್ಸ್ಗೆ ಟ್ರೀಟ್ಮೆಂಟ್ ಇದೆಯಾ, ಟ್ರೀಟ್ಮೆಂಟ್ ಇದ್ದರೂ ಅದನ್ನು ಎಲ್ಲಿ ತೊಗೋಬೇಕು, ಟೆಸ್ಟಿಂಗ್ ಎಲ್ಲಿ ಮಾಡಿಸ್ಕೋಬೇಕು ಎಂದು ಹಲವಾರು ಯೋಚನೆಗಳು ನಿಮಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ HIV ಹೇಗೆ ಹರಡುತ್ತೆ ಮತ್ತು ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು, ಅಷ್ಟಲ್ಲದೆ ನಾವು ಈ ಒಂದು HIV ಬಗ್ಗೆ ಇರ್ತಕ್ಕಂಥ ಒಂದು ಕಾಯ್ದೆಗಳು ಯಾವುವು, ಮತ್ತು ಸರ್ಕಾರದಿಂದ ಅವ್ರಿಗೆ ಏನೇನು ಸವಲತ್ತು ಸಿಗುತ್ತೆ ಅನ್ನೋ ಕೆಲವೊಂದು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೊನೆವರೆಗೂ ತಪ್ಪದೆ ಈ ವಿಡಿಯೋನ ನೋಡಿ. ಸ್ನೇಹಿತರೆ, ಡಿಸೆಂಬರ್ 1 ಪ್ರತಿ ವರ್ಷವೂ ವಿಶ್ವದಾದ್ಯಂತ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತೀವಿ. ಏನಕ್ಕೆ ಅಂತಂದರೆ HIV ಸೋಂಕಿಗೆ ಒಳಗಾಗಿ ನಿಯಮಿತವಾಗಿ ಚಿಕಿತ್ಸೆ ಪಡೆಯುತ್ತಾ ನಮ್ಮ ನಡುವೆ ಎಲ್ಲರಿಗೂ ಸ್ಫೂರ್ತಿಯಾಗಿ ಬಾಳುತ್ತಿರುವ HIV ಸೋಂಕಿತರನ್ನು ಸ್ಮರಿಸುತ್ತಾ ಹಾಗೂ ಏಡ್ಸ್ನಿಂದ ಸಾವಿನಪ್ಪಿದವರನ್ನು ಸ್ಮರಿಸುತ್ತಾ ಅವರ ಕುಟುಂಬಕ್ಕೆ ಸಾಂತ್ವನ, ಧೈರ್ಯ ತುಂಬುವ ಉದ್ದೇಶದಿಂದ ಮತ್ತು ಅವರು ಅನುಭವಿಸುತ್ತಿರುವ ನೋವು, ತಾರತಮ್ಯ ಇತರರು ಅನುಭವಿಸಬಾರದು ಎಂಬ ಕಳಕಳಿಯಿಂದ ಜಗತ್ತಿಗೆ HIV ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ವಿಶ್ವದಾದ್ಯಂತ ಹಮ್ಮಿಕೊಳ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿಯೂ ಸಹ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಒಂದಿದೆ. ಅದರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತವೆ. ಸೊ ಇವತ್ತಿನ ದಿವಸ ನಾವು ಫಸ್ಟ್ ಆಫ್ ಆಲ್ HIV ಅಂತಂದರೆ ಏನು, ಏಡ್ಸ್ ಅಂತಂದರೆ ಏನು, ಎರಡು ಒಂದೇನಾ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಸೊ HIV ಅಂತಂದ್ರೇನು? ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್. ಇದು ಒಂದು ವೈರಸ್. ಇದೇನು ಮಾಡುತ್ತೆ, ಮಾನವ ದೇಹದಲ್ಲಿನ ಬಿಳಿಯ ರಕ್ತ ಕಣಗಳನ್ನು ನಾಶಪಡಿಸಿ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ದೇಹ ಇತರ ಸೋಂಕಿಗೆ ಎಡೆ ಮಾಡುವಂತೆ, ಗುರಿಯಾಗುವಂತೆ ಮಾಡುತ್ತದೆ. ಇದು HIV ವೈರಸ್ನ ಲಕ್ಷಣ. ಈ HIV ವೈರಸ್ಸಿಂದ ಇನ್ಫೆಕ್ಟ್ ಆದರೆ ಅಂಥವ್ರನ್ನ HIV ಇನ್ಫೆಕ್ಟೆಡ್ ಪೀಪಲ್ ಅಂತ ಕರೀತಾರೆ. ಅವಾಗ ಏನಾಗುತ್ತೆ, ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಬೇರೆ ಬೇರೆ ಎಲ್ಲ ಥರದ ಕಾಯಿಲೆಗಳು ಅವ್ರಿಗೆ ಬಂದು ಅಟ್ಯಾಕ್ ಆಗ್ತವೆ. ಸೊ ಇವರು ಏಡ್ಸ್ ಅಂತಂದರೆ ಮತ್ತೇನು ಅಂತಂದರೆ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ಏನಂಗಂತಂದರೆ ಒಂದು ರೋಗ ಲಕ್ಷಣಗಳ ಕೂಟ. ಯಾವಾಗ ಒಬ್ಬ ಮನುಷ್ಯನ ಇಮ್ಯುನಿಟಿ ಕಡಿಮೆ ಆಗುತ್ತೋ ಆವಾಗ ಆಟೋಮ್ಯಾಟಿಕಲಿ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ, ಅವೆಲ್ಲ ಬಂದು ನಮ್ಗೆ ಅಟ್ಯಾಕ್ ಮಾಡುತ್ತೆ. ಈಗ ನಮ್ಮ ಸುತ್ತನೇ ಇರ್ತಕ್ಕಂಥ ರೋಗಾಣುಗಳು ನಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ನಮ್ಗೇನು ತೊಂದರೆ ಕೊಡೋದಿಲ್ಲ. ಅದೇ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆದಂಗೆ ಈ HIV ವೈರಸ್ಸು ಏನು ಮಾಡುತ್ತೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಅಂತ ಏನಂತ ಕರಿತೀವಿ ಅದನ್ನು ಕಡಿಮೆ ಮಾಡುತ್ತೆ. ಆವಾಗ ಎಲ್ಲ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್, ಸಮಯ ಸಾಧಕರು ಅಂತ ಏನು ಕರಿತೀವಲ್ಲ, ಸಮಯ ಸಾಧಕರ ಆಗಿರ್ತಕ್ಕಂಥ ಇನ್ಫೆಕ್ಷನ್ಗಳನ್ನು ನಾವು HIV ಇನ್ಫೆಕ್ಟೆಡ್ ಪೀಪಲ್ಲು ಏನು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರಿಗೆ ತಗುಲುತ್ತೆ. ಸೊ ನೋಡಿ, ಈ HIV ಹರಡೋದಕ್ಕೆ 4 ವಿಧಾನ ಇದೆ. ಏನು? ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ, ಎರಡನೇದು ಸಂಸ್ಕರಿಸದೆ ಬಳಸಿದ ಸೂಜಿ ಮತ್ತು ಸಿರಿಂಜಿನಿಂದ, ಮೂರನೇದು ಸೋಂಕಿತ HIV ಸೋಂಕಿತ ರಕ್ತ ಪಡೆಯೋದ್ರಿಂದ, ಮತ್ತು ನಾಲ್ಕನೇದು HIV ಸೋಂಕಿತ ತಾಯಿಯಿಂದ ಮಗುವಿಗೆ. ಈ 4 ವಿಧಾನಗಳಲ್ಲಿ HIV ಹರಡೋ ಸಾಧ್ಯತೆ ಇರುತ್ತೆ. HIV ಹೇಗೆ ಹರಡೋದಿಲ್ಲ ಅಂತ ತಿಳ್ಕೊಳ್ಳೋದಾದರೆ, HIV ಸೋಂಕಿತರು ಬಳಸಿದ ಶೌಚಾಲಯವನ್ನು ಬಳಸೋದ್ರಿಂದ ಅವ್ರಿಗೆ HIV ಬರೋದಿಲ್ಲ. ಸೊಳ್ಳೆ, ತಿಗ್ಣೆ ಮತ್ತು ಕ್ರಿಮಿ ಕೀಟಗಳು ಕಚ್ಚೋದ್ರಿಂದ HIV ಬರೋದಿಲ್ಲ. ಜೊತೆಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ HIV ಬರೋದಿಲ್ಲ. ಶೇಕ್ ಹ್ಯಾಂಡ್ ಕೊಡೋದ್ರಿಂದ, ಅದೇ ಅವ್ರು ಉಪಯೋಗಿಸಿದ ಲೋಟ ಪಾತ್ರೆಗಳನ್ನು ನಾವು ಉಪಯೋಗಿಸೋದ್ರಿಂದ, ಆಟ ಆಡೋದ್ರಿಂದ, ಸೋಂಕಿತರನ್ನ ಮುಟ್ಟೋದ್ರಿಂದ, ಇದು ಯಾವುದರಿಂದನೂ HIV ಬರೋದಿಲ್ಲ. ಅವರು ಉಟ್ಟಂತಹ ಬಟ್ಟೆಯನ್ನು ಕೂಡ ಉಡೋದ್ರಿಂದ ಕೂಡ ಈ ಒಂದು HIV ಬರೋದಿಲ್ಲ. ಇದೆಲ್ಲ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಈಗ ಅವರಿಗೆ ಏನೋ ಒಂದು ತೊಂದರೆಯಿಂದ HIV ಬಂದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ಆ ಮನುಷ್ಯನಿಗೆ HIV ಬಂದಿದೆ ಅನ್ನೋ ಒಂದು ಕಾಯಿಲೆ ಬಂದಿದೆ ಅನ್ನೋ ಒಂದು ನೋವಿನ ಜೊತೆಗೆ ಈ ಒಂದು ತನಗೆ ಬಂದ್ಬಿಟ್ಟು ಸೊಸೈಟಿ ಏನಂದ್ಕೊಳ್ಳುತ್ತೆ ಅನ್ನೋ ಒಂದು ಭಯನೇ ಅವರನ್ನು ಜಾಸ್ತಿ ಕುಗ್ಗಿಸ್ಬಿಡುತ್ತೆ.
ಅವ್ರಿಗೆ ಕಾಯಿಲೆ ಬಂದಿರೋದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಏನನ್ಕೊಂತಾರೋ ಜನ, ಬೇರೆಯವ್ರಿಗೆಲ್ಲ ಗೊತ್ತಾದರೆ ಜನ ಏನನ್ಕೊಂತಾರೋ ಅನ್ನೋ ಒಂದು ಭಯ, ಆತಂಕವೇ ಈ ತಾರತಮ್ಯ ಅಂತ ಏನು ಕರಿತೀವಲ್ಲ, ಡಿಸ್ಕ್ರಿಮಿನೇಷನ್, ಇದು ಅವ್ರಿಗೆ ತುಂಬ ಕಾಡುತ್ತೆ, ತುಂಬ ತೊಂದರೆ ಕೊಡುತ್ತೆ. ಅವರು ಮನುಷ್ಯರೇ, ಯಾವುದೋ ಒಂದು ಕೆಟ್ಟಗಳಿಗೆ ಅಥವಾ ಏನೋ ಒಂದು ಅವರ ದುರಭ್ಯಾಸದಿಂದ ಅವರಿಗೆ ಕಾಯಿಲೆ ಬಂದಿರ್ಬೋದು. ಆದರೆ ಅವರನ್ನು ನಾವು ತಾರತಮ್ಯದ ದೃಷ್ಟಿಯಿಂದ ನೋಡದೆ ಅವರು ಒಬ್ಬರು ಮನುಷ್ಯರು ಅಂತ ಕನ್ಸಿಡರ್ ಮಾಡಿ ಅವರಿಗೆ ನಾವು ಸಪೋರ್ಟಿವ್ ಆಗಿ ಇರಬೇಕಾಗತ್ತೆ. ಯಾಕಂದರೆ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಬುದ್ಧಿವಂತರಾಗಿ ಅವರನ್ನು ತಾರತಮ್ಯದಿಂದ ನೋಡಿ ಅವರ ಮನಸ್ಥಿತಿಯನ್ನು ಇನ್ನೂ ಕುಗ್ಗಿಸೋದು ಯಾವ ರೀತಿ ಸರಿ? ಹಾಗಾಗಿ ನಾವು ಈಗ HIV ಬಂದ್ಬಿಟ್ಟಿದೆ ಯಾವುದೋ ಒಂದು ಪೇಷಂಟ್ ಅಂದ ತಕ್ಷಣ ಅವನನ್ನು ಅಸ್ಪೃಶ್ಯನ ರೀತಿಯಲ್ಲಿ ನೋಡುವಂಥದ್ದು, ಮುಟ್ಟದೇ ಇರೋವಂಥದ್ದು, ಅವರು ಹೋಟೆಲಲ್ಲಿ ಊಟ ಮಾಡಿದ್ರೆ ಆ ಹೋಟ್ಲಲ್ಲಿ ಊಟ ಮಾಡದೇ ಇರೋವಂಥದ್ದು. ಇದೆಲ್ಲ ತಪ್ಪು ಕಲ್ಪನೆಗಳಿಂದ ಬರ್ತಕ್ಕಂಥದ್ದು. ಹಾಗಾಗಿ ಯಾವ್ಯಾವುದರಿಂದ HIV ಬರೋದಿಲ್ಲ ಅನ್ನೋ ವಿಚಾರನ ತುಂಬ ನೀಟಾಗಿ ತಿಳ್ಕೊಂಡಿರ್ಬೇಕು, ಆಯ್ತಾ? ಮತ್ತೆ ಇವಾಗ HIV ಹರಡೋದನ್ನು ನಾವು ತಡೆಗಟ್ಟಬೇಕು. ಹೇಗೆ ತಡೆಗಟ್ಟಬೇಕು? ಈ HIV ಹರಡೋದನ್ನು ತಡೆಗಟ್ಟೋದಕ್ಕೆ ಹಲವಾರು ವಿಧಾನಗಳೇ ಇದೆ. ಮೊಟ್ಟ ಮೊದಲನೇದಾಗಿ ಈ HIV ಬಗ್ಗೆ ಅರಿವನ್ನು ಮೂಡಿಸೋದು ಬಹಳ ಮುಖ್ಯವಾಗುತ್ತೆ. ಅರಿವನ್ನು ಮೂಡಿಸಿದಾಗ ಯಾವಾಗ ಒಂದು ವಿಚಾರದ ಬಗ್ಗೆ ನಮಗೆ ಜ್ಞಾನ ಇರುತ್ತೋ ಆವಾಗ ಭಯ ಕಡಿಮೆ ಆಗುತ್ತೆ. ಯಾವಾಗ ಭಯ ಇರೋದಿಲ್ವೋ ಆವಾಗ ಹರಡುವಿಕೆ ಕೂಡ ಕಡಿಮೆ ಆಗುತ್ತೆ. ಏನೇನು HIV ಅಥವಾ AIDS ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು. ಅರ್ಧಂಬರ್ಧ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇಲ್ಲಾಗಲಿ ತಿಳ್ಕೊಳ್ಳೋದ್ರ ಬದಲಿಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು HIV ಬಗ್ಗೆ ತಿಳ್ಕೊಳ್ಳುವಂಥದ್ದು. ವಿವಾಹವಾಗುವವರೆಗೆ ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು. ನಂಬಿಕಸ್ಥ ಏಕೈಕ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು. ಪ್ರತಿ ಬಾರಿಯೂ ಇಂಜೆಕ್ಷನ್ಸ್ ತಗೋಬೇಕಾದ್ರೆ ಹೊಸ ಸೂಜಿ ಮತ್ತು ಸಿರಿಂಜ್ಗಳನ್ನು ಬಳಸ್ತಕ್ಕಂಥದ್ದು. HIV ಸೋಂಕಿತ ಗರ್ಭಿಣಿಯನ್ನು, ಈಗ ಪ್ರೆಗ್ನೆಂಟ್ ಲೇಡಿ ತನ್ನ ಮಗುವಿಗೆ HIV ಬರಬಾರ್ದು ಅನ್ನೋ ಒಂದು ಆಸೆ ಇರುತ್ತೆ. HIV ಪೇರೆಂಟ್ಸ್ ಆಗಿದ್ರೂ ಸಹಿತ ಆ ಮಗುವಿಗೆ ಬರೋದನ್ನು ತಡಿಬಹುದು. HIV ಸೋಂಕಿತ ಗರ್ಭಿಣಿಯನ್ನು ಗುರುತಿಸ್ಬೇಕು ಅದಕ್ಕೆ ನಾವು ಫಸ್ಟು. ಮತ್ತು ಡೆಲಿವರಿ ಆದ ತಕ್ಷಣ ಆ ಮಗುವಿಗೆ ಔಷಧಿಗಳನ್ನು ಕೊಡೋದ್ರ ಮೂಲಕ ನಾವು ತಾಯಿಯಿಂದ ಮಗುವಿಗೆ ಹರಡುವಂಥ ಒಂದು HIV ತಡೆಗಟ್ಟಬಹುದು. ಅದಕ್ಕೆ ನಮಗೆ ಮುಂಚೆ ಏನಂದರೆ ಗೊತ್ತಿರಬೇಕು, ಈ ಒಂದು ತಾಯಿಗೆ HIV ಇದೆ ಅಂತ ಗೊತ್ತಿದ್ದಾಗ ಮಾತ್ರ ಆ ಮಗುವಿನ ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. HIV ಸೋಂಕಿತ ಗರ್ಭಿಣಿಯನ್ನು ಬೇಗ ಗುರುತಿಸ್ಬಿಟ್ಟು ಚಿಕಿತ್ಸೆ ನೋಡೋದ್ರಿಂದ ಮಗುವನ್ನು HIV ಸೋಂಕಿನಿಂದ ಮುಕ್ತಗೊಳಿಸಬಹುದು. ಮತ್ತು HIV ಮುಕ್ತ ರಕ್ತವನ್ನು ಪಡಿತಕ್ಕಂಥದ್ದು. ಈ ವರ್ಷದ ಘೋಷವಾಕ್ಯ HIV AIDS ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ. ಈ HIVಯ ಒಂದು ನಿಯಂತ್ರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ನಾವು ಸ್ಟಾಪ್ ಮಾಡೋಣ ಅಂತ. ಯಾವ ರೀತಿ ನಾವು ಮಾಡ್ಬೋದು ನೋಡಿ. ಯಾವಾಗ ಇದು ಸಾಧ್ಯ ಆಗುತ್ತೆ, ಎಲ್ಲರಿಗೂ ಹರಡುವಂಥದ್ದು ನಿಯಂತ್ರಣ ಆಗೋದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ 95% HIV ಸೋಂಕಿರುವವರು ತಮ್ಮ HIVಯ ಸ್ಥಿತಿಯನ್ನು ತಿಳ್ಕೊಂಡಿರ್ಬೇಕು. ಅವ್ರಿಗೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರಬೇಕು. ಅಟ್ಲೀಸ್ಟ್ 95% ಆಫ್ ದ ಪೀಪಲ್ಗೆ ಗೊತ್ತಿರಬೇಕು. 95% ಸೋಂಕಿತರು ART ಚಿಕಿತ್ಸೆಯನ್ನು ಪಡೆದಿರಬೇಕು. ಇದು ನಮ್ಮ ಉದ್ದೇಶ, ಪ್ರಾಕ್ಟಿಕಲಿ ಸ್ಪೀಕಿಂಗ್. ಐಡಿಯಲಿ 100% ಆಫ್ ದ ಪೇಷಂಟ್ಸ್ ಶುಡ್ ನೋ ದೇರ್ ಸ್ಟೇಟಸ್. ಬಟ್ ಅಟ್ಲೀಸ್ಟ್ ಮಿನಿಮಮ್ 95% ಜನಕ್ಕಾರು ಗೊತ್ತಿರಬೇಕು. ಆವಾಗ ನಾವು ಏಡ್ಸನ್ನು ಅಥವಾ HIV ನಿಯಂತ್ರಣ ಮಾಡೋದು ನಮಗೆ ಸಾಧ್ಯ ಆಗುತ್ತೆ. 95% ART ಚಿಕಿತ್ಸೆ ಪಡೆಯುತ್ತಿರುವವರು ತಮ್ಮ ವೈರಲ್ ಲೋಡ್ ಪ್ರಮಾಣ ಹೆಚ್ಚಾಗದಂತೆ ಜಾಗ್ರತೆ ವಹಿಸಬೇಕು. ಮದುವೆಯವರೆಗೆ ಬ್ರಹ್ಮಚರ್ಯದ ದೀಕ್ಷೆ, ಅದುವೇ HIV ಶ್ರೀರಕ್ಷೆ. ಈಗ ಒಬ್ಬ ವ್ಯಕ್ತಿಗೆ HIV ಇದೆ ಅಂತ ಅನುಮಾನ ಬಂತು ಅಂತ ಇಟ್ಕೊಳ್ಳಿ. ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿರ್ತಾನೆ, ಅವನಿಗೆ HIV ಇದೆ ಅಂತ ಅನುಮಾನ ಬಂದಿದೆ. ಎಲ್ಲಿ ಹೋಗಿ ಚಿಕಿತ್ಸೆ ಮಾಡಿಸ್ಕೋಬೇಕು? ಈ ವಿಚಾರನ ಮುಕ್ತವಾಗಿ ಎಲ್ಲರ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲಿ ಅವನು ಚೆಕ್ ಮಾಡಿಸ್ಕೋಬೋದು? ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿನ ಎಲ್ಲ ಆಪ್ತಮಿತ್ರ ICTC ಕೇಂದ್ರಗಳಲ್ಲಿ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ ಇರುತ್ತೆ. ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರ ಅಂತ ಒಂದಿರ್ತವೆ ICTC ಸೆಂಟರ್ಸ್ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇಲ್ಲಿ ಹೋಗಿ ಉಚಿತವಾಗಿ ತಮ್ಮ ರಕ್ತವನ್ನು ಚೆಕ್ ಮಾಡಿಸ್ಕೋಬಹುದು. ಈ ಕೇಂದ್ರಗಳಲ್ಲಿ
ಅಲ್ಲೇ ಆನ್ ದ ಸ್ಪಾಟ್ ತಕ್ಷಣ ಫಲಿತಾಂಶ ಲಭ್ಯವಿರುತ್ತದೆ. ಸ್ನೇಹಪರ ಆಪ್ತ ಸಮಾಲೋಚಕರು ಉಚಿತ ಆಪ್ತ ಸಮಾಲೋಚನೆ ನೀಡ್ತಾರೆ, ಕೌನ್ಸಿಲಿಂಗ್ ಕೊಡ್ತಾರೆ. ಹಂಚಿಕೊಳ್ಳುವ ಎಲ್ಲ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನೋಡಿ, ಈ HIV ಇರ್ತಕ್ಕಂಥವ್ರಿಗೆ ಅಥವಾ ಇರ್ಬೋದು ಅಂತ ಅನುಮಾನ ಇರೋಂಥವ್ರಿಗೆ ತಮ್ಮ ಎಲ್ಲಿ ಸೀಕ್ರೆಟ್ಸ್ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೋ ಅನ್ನೋ ಒಂದು ಭಯ ಜಾಸ್ತಿ ಇರುತ್ತೆ. ಬಟ್ ಇದು ಒಂದು ಸೀಕ್ರೆಸಿನ ನಾವು ಕಾನ್ಫಿಡೆನ್ಷಿಯಾಲಿಟಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಈ HIV ಇದೆ ಅಂತ ಹೇಳ್ಬಿಟ್ಟು ಅವ್ರ ಮುಖ ನೋಡಿ ಆಗಲಿ ಅಥವಾ ಅವ್ರಿಗಾಗಿರೋ ಕಾಯಿಲೆ ನೋಡಿ ಆಗಲಿ ಹೇಳೋಕ್ಕಾಗಲ್ಲ. ಬ್ಲಡ್ ಟೆಸ್ಟ್ ಮಾಡಿದ್ರೇ ಕಂಡುಹಿಡಿಯೋಕ್ಕಾಗೋದು. ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡಿಸಿನೇ ಕಂಡುಹಿಡ್ಕೋಬೇಕು. ಈ HIV ಟ್ರೀಟ್ಮೆಂಟು ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತೇಳಿ ಎಲ್ಲ ART ಸೆಂಟರ್ಗಳಲ್ಲಿ ಉಚಿತವಾಗಿ ಸಿಗುತ್ತೆ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ HD. ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ಒಂದು ವಿಡಿಯೋನನ್ನು ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.